ಇನ್ನು ದಾಸನ ವಿಜಯಕ್ಕಾಗಿ ಮುಂದುವರೆದಿದೆ ಟೆಂಪಲ್ ರನ್. ರಾಯರ ದರ್ಶನದ ಬಳಿಕ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಗಂಡನಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ದರ್ಶನ ಆಗಿರುವಂತದ್ದು. ಅಸ್ಸಾಂನ ಪವರ್ಫುಲ್ ದೇವಿಯ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ದಾಸನ ವಿಜಯಕ್ಕಾಗಿ ಮುಂದುವರೆದಿದೆ ಟೆಂಪಲ್ ರನ್. ಸುತ್ತದೇ ಇರೋ ದೇವಸ್ಥಾನಗಳಿಲ್ಲ, ಪ್ರಾರ್ಥನೆ ಮಾಡ್ತಾ ಇರುವಂತಹ ದೇವಾನುದೇವತೆಗಳಿಲ್ಲ. ರಾಯರ ದರ್ಶನದ ಬಳಿಕ ಈಗ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಗಂಡನನ್ನ ಹೇಗಾದ್ರೂ ಮಾಡಿ ಬೇಲಿಂದ ರಿಲೀಸ್ ಮಾಡಿಸ್ಬೇಕು ಅಂತ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ವಿಜಯಲಕ್ಷ್ಮಿ ಅವರು ಅಸ್ಸಾಂನ ಪವರ್ಫುಲ್ ದೇವಿಯ ಮೊರೆ ಹೋಗಿರುವಂತದ್ದು. ಲಕ್ಷ್ಮಿ ಮಾ ಕಾಮಾಖ್ಯ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಲಕ್ಷ್ಮಿ ಮಾ ಕಾಮಾಖ್ಯ ಶಕ್ತಿ ಪೀಠದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. 51 ಶಕ್ತಿ ಪೀಠಗಳಲ್ಲಿ ಕಾಮಾಖ್ಯ ಶಕ್ತಿಯು ಕೂಡ ಬಹಳ ಪವರ್ಫುಲ್ ಅಂತಾನೆ ಹೇಳ್ಬೋದು. ಈ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಉದ್ದೇಶ ಇಷ್ಟೇ, ನಟ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಹೊರ ತರಬೇಕು ಅಂತ ಸಾಕಷ್ಟು ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಶೃಂಗೇರಿ ಪೀಠ ಆಯಿತು, ಏನು ರಾಯರ ದರ್ಶನ ಆಯಿತು, ಬನಶಂಕರಮ್ಮನ ದೇವಸ್ಥಾನ ಆಯಿತು, ಹೀಗೆ ನಾನಾ ಭಾಗಗಳಿಗೆ ತೆರಳಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಜೈಲು ಪಾಲಾಗಿರುವಂತಹ ದರ್ಶನ ಬಿಡುಗಡೆಗಾಗಿ ಪೂಜಾ ಕೈಂಕರ್ಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಏನು ಗಮನಿಸ್ತಾ ಇದ್ದೀರಾ, ಶಕ್ತಿ ದೇವತೆಯ ಮೊರೆ ಹೋಗಿರೋದು. ಇದೀಗ ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇಗುಲಕ್ಕೆ ದರ್ಶನ್ ಅವರ ಪತ್ನಿ ಭೇಟಿಯನ್ನ ನೀಡಿರುವಂಥದ್ದು. ಒಂದು ಕಡೆ ಚಾರ್ಜ್ ಶೀಟ್ ರಿಲೀಸ್ ಆಯಿತು, ಮತ್ತೊಂದು ಕಡೆ ಕಾಮಾಖ್ಯ ದೇವಿಯ ಮೊರೆ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಪತಿಯ ಬಿಡುಗಡೆ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಕೂಡ ಮುಂದುವರೆಸಿದ್ದಾರೆ. ಅದಕ್ಕೆ ಸಿದ್ಧತೆ ಮಾಡಿಕೊಂಡಿರೋ ಬೆನ್ನಲ್ಲೇ ದರ್ಶನ್ ಪತ್ನಿ 51 ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಕಾಮಾಖ್ಯ ದೇವಿಯ ಸನ್ನಿಧಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಭೇಟಿ ನೀಡಿರುವ ಫೋಟೋ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಯತೀಶ್ ದೊಡ್ಡಿಹಳ್ಳಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಯತೀಶ್, ಪ್ರೇಯರ್ ಇಸ್ ಪವರ್ಫುಲ್ ಅಂತ ವಿಜಯಲಕ್ಷ್ಮಿ ಅವರು ಅಡಿ ಬರಹವನ್ನ ಬರ್ಕೊಳ್ಳೋದ್ರ ಮುಖಾಂತರ ಕಾಮಾಖ್ಯ ದೇವಿಯ ದರ್ಶನ ಭಾಗ್ಯವನ್ನ ಪಡೆದಿದ್ದಾರೆ. ಎಲ್ಲೋ ಒಂದು ಕಡೆ ದಿಟ್ಟ ಮಹಿಳೆ ಅಂತಾನೆ ಹೇಳ್ಬೋದು ವಿಜಯಲಕ್ಷ್ಮಿ ಅವರಿಗೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ. ಚಂದ್ರಕಲಾ, ಅಂತಂದ್ರೆ ಹೇಗಾದ್ರೂ ಮಾಡಿ ಗಂಡನ ಜೈಲಿನ ಬಿಡಿಸ್ಕೊಂಡ್ ಬರ್ಲೇಬೇಕು ಅಂತ ವಿಜಯಲಕ್ಷ್ಮಿ ಪಣ ತೊಟ್ಟದನ್ನ ನೋಡ್ತಾ ಇದ್ವಿ. ಆಕ್ಚುಲಿ ನಾವೀಗ ಇಲ್ಲೆಲ್ಲ ಏನು ಚಾಮುಂಡೇಶ್ವರಿ ಆಯ್ತು, ಇಲ್ಲಿನ ಶಕ್ತಿ ಪೀಠಗಳಿಗೆ ಅವರು ಏನು ಹೋಗಿ ತಾಯಿಯನ್ನ ಪೂಜೆ ಮಾಡಿಸ್ಕೊಂಡು ಚಂಡಿಕಾ ಯಾಗ ಕೂಡ ಮಾಡ್ತಿದ್ರೆ ನೋಡಿದ್ವಿ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿ ಹೇಗಾದ್ರೂ ಮಾಡಿ ಗಂಡನ ಬಿಡಿಸ್ಕೊಂಡು ಬರ್ಲೇಬೇಕು ಅಂತ ಅವರು ಪಣ ತೊಟ್ಟದ ಆಯ್ತೀವಿ. ಒಂದು ಕಡೆಗೆ ರಾಜಕಾರಣಿ ಮನೆಗಳು ಕೂಡ ಅಲಿತಾ ಇದ್ದಾರೆ, ದೊಡ್ಡ ದೊಡ್ಡ ಪ್ರಭಾವಿಗಳ ಮನೆಗಳು ಅಲಿತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಅಲ್ಲಿ ಆಗುತ್ತೋ ಅಥವಾ ದೇವರ ಕೃಪೆ ಇರ್ಲಿ ಅನ್ನೋದಕ್ಕೋಸ್ಕರ ಅವ್ರೀಗ ದೇವರ ಅಂದ್ರೆ ಆತನ ದರ್ಶನ ಕೂಡ ಮಾಡ್ತೀರ ಕಾಣ್ತಾ ಇದ್ವಿ. ರಾಯರ ದರ್ಶನ ಕೂಡ ಮಾಡ್ಕೊ ಬಂದಿರೋ ಕಳೆದ ವಾರ. ಸೊ ಅದೇ ಟೈಮಲ್ಲಿ ಮತ್ತೆ ಹೋಗಿ ಏನು ಕಾಮಾಖ್ಯ ತಾಯಿಯ ದರ್ಶನ ಮಾಡ್ಕೊ ಬಂದಿದ್ದಾರೆ. ಅಲ್ಲಿ ಹೋಗಿ ಬಂದ್ರೆ ಒಂದಷ್ಟು ಸಮಸ್ಯೆಗಳ ಪರಿಹಾರ ಸಿಗುತ್ತೆ. ಜೊತೆಗೆ ಏನು ಈ ಸಮಸ್ಯೆ ಸಿಗಾಕೊಂಡಿರೋ ಗಂಡ ಆ ಒಂದು ದರ್ಶನ ಸಿಗಾಕೊಂಡಿದ್ರೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಸೊ ಜೈಲಿಂದ ಹೊರಗಡೆ ಬರೋದಕ್ಕೆ ಇದು ಕೂಡ ಕಾರಣ ಆಗ್ಬೋದು, ಆ ತಾಯಿ ಕೃಪೆಯಿಂದ ಆಗ್ಬೋದು ಅಂತ ಇಟ್ಕೊಂಡು ಹೋಗಿ ಬಂದಿರೋದು. ಅದನ್ನ ಈಗ ಸ್ಟೇಟಸ್ ಅಲ್ಲಿ ಹಾಕಿರೋದು ವಿಜಯಲಕ್ಷ್ಮಿ ಹೋಗಿ ಬಂದಿರೋದನ್ನ ತಮ್ಮ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾರೆ. ಸೊ ಅದು ನಮಗೆ ಸಿಕ್ಕಿರುವಂತದ್ದು ಚಂದ್ರಕಲಾ. ನಾವೀಗ ಗಮನಿಸ್ತಾ ಇದ್ದೀವಿ, ಮೇಲಿಂದ ಮೇಲೆ ದೇವತೆಗಳನ್ನ ಮೊರೆ ಹೋಗ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಸಜೆಷನ್ ಪಡ್ಕೊಂಡು ಹೋದ್ರ, ಯಾಕಂತಂದ್ರೆ ಇದು ಅಸ್ಸಾಂನಲ್ಲಿ ಇರುವಂತಹ ದೇವಸ್ಥಾನ, ಇಲ್ಲಿ ಏನೇ ಇಷ್ಟಾರ್ಥಗಳಿದ್ರೂ ಕೂಡ ಈಡೇರಿಕೆ ಆಗುತ್ತೆ ಅನ್ನುವಂತಹ ಮಾತಿದೆ. ಆ ಪ್ರತೀತಿಯ ಮುಖೇನ ಹೋದ್ರ ಅಂದ್ರೆ ಗಂಡನನ್ನ ಹೊರತರೋದಕ್ಕೆ ಈಗ ಬಹಳ ಪವರ್ಫುಲ್ ದೇವಸ್ಥಾನಕ್ಕೆ ಹೋದ್ರ. ಅಲ್ಲಿ ಕ್ಯಾಪ್ಷನ್ ಕೂಡ ಗಮನಿಸಬಹುದು, ಪ್ರೇಯರ್ ಈಸ್ ಪವರ್ಫುಲ್. ಯಾವಾಗ್ಲೂ ಕೂಡ ನಾವು ನಂಬಿರುವಂತಹ ದೇವರಾಗಿರ್ಬೋದು ಅಥವಾ ನಾವು ಮಾಡಿರುವಂತಹ ಪ್ರಾರ್ಥನೆ ಆಗಿರ್ಬೋದು ಒಂದಲ್ಲ ಒಂದಿನ ಫಲಿಸುತ್ತೆ ಅನ್ನುವಂತಹ ಕ್ಯಾಪ್ಷನ್ ಕೂಡ ಹಾಕೊಂಡಿದ್ದಾರೆ. ಹಾಗಾಗಿ ಹೌದು, ಏನಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಶಕ್ತಿ ಪೀಠಗಳು ಬಂದಾಗ 51 ಶಕ್ತಿ ಪೀಠಗಳನ್ನ ನಾವು ನೋಡ್ತಾ ಇದ್ದೀವಿ. ಆಕ್ಚುಲಿ ಭಾರತದಲ್ಲಿ 51 ಶಕ್ತಿ ಪೀಠಗಳಿದೆ. ಅದ್ರಲ್ಲಿ ತಾಯಿಯ ಶಕ್ತಿ ಪೀಠಗಳು ತುಂಬಾ ಪ್ರಮುಖವಾಗಿರೋದನ್ನ ನಾವು ಗಮನಿಸ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನಾವು ಅಂದ್ರೆ ಕರ್ನಾಟಕದಲ್ಲಿ ಚಾಮುಂಡಿ ತಾಯಿನ ಒಂದು ಶಕ್ತಿ ಪೀಠವಾಗಿ ಹೇಗೆ ನೋಡ್ತೀವೋ ಹಾಗೆ ಅಲ್ಲಿ ನಾರ್ತ್ ಇಂಡಿಯನ್ಸ್ ಏನಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತದ್ದು. ಮತ್ತೆ ಅಲ್ಲಿಯ ಪವರ್ಫುಲ್ ದೇವರು ಅಂತ ಬಂದಾಗ ಶಕ್ತಿ ಪೀಠ ಅಂತ ಬಂದಾಗ ಅಸ್ಸಾಂನಿರುವಂತ ಕಾಮಾಖ್ಯ ತಾಯಿ ಬರ್ತಾರೆ. ಸೊ ಅಲ್ಲಿಗೆ ಸಾಕಷ್ಟು ಇಲ್ಲಿಂದ ಏನು ನಾರ್ತ್ ಸೌತ್ ಸಾಕಷ್ಟು ಭಕ್ತಾದಿಗಳು ಹೋಗಿ ಆಕೆಯ ದರ್ಶನ ಪಡ್ಕೊಂಡ್ ಬರೋದನ್ನ ನಾವು ಗಮನಿಸ್ತಾ ಇದೀವಿ. ಮತ್ತೆ ಅಲ್ಲಿಗೆ ಹೋಗಿ ಬಂದರೆ ಆ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ವಿಜಯ ಸಿಗುತ್ತೆ ಅಥವಾ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಥವಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇರುವಂತಹ ಒಂದು ಪೀಠ ಅದು. ಸೊ
ಸೊ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾನೆ ಇರ್ತಾರೆ. ಮತ್ತೆ ಇಂತಹ ಸಮಸ್ಯೆಗಳು ಬಂದಂತಹ ಸಮಯದಲ್ಲಿ ಅಂದ್ರೆ ಮನೆಯಲ್ಲಿ ಕುಟುಂಬದ ಸಮಸ್ಯೆ ಇರ್ಬೋದು, ಅಥವಾ ಏನು ಈ ದರ್ಶನ್ಗೆ ಏನ್ ಸಮಸ್ಯೆ ಸಿಗಾಕೊಂಡಿದ್ದಾರೆ, ಅಥವಾ ಈಗೇನು ಈ ಒಂದು ಕೊಲೆ ಆರೋಪದಲ್ಲಿ ಈಗ ಜೈಲನ್ನ ಸೇರಿದ್ದಾರೆ, ಇಂತಹ ಸಮಸ್ಯೆಗಳು ಬಂದಾಗ ಆ ತಾಯಿಗೆ ಸೆರೆ ಆದ್ರೆ ಅಥವಾ ತಾಯಿಗೆ ಶರಣಾದ್ರೆ ಖಂಡಿತ ಆಕಿದೆಲ್ಲದೂ ಕೂಡ ಬಿಡುಗಡೆ ಕೊಡಿಸ್ತಾಳೆ ಅನ್ನೋ ನಂಬಿಕೆ ಇರುವಂತದ್ದು. ಹಾಗಾಗಿ ನೀವು ಹೇಳ್ದಾಗೆ ಅದೊಂದು ಇಟ್ ಇಸ್ ವೆರಿ ಪವರ್ಫುಲ್ ಶಕ್ತಿಪೀಠ ಅದು. ಸೊ ನಾವು ತಾಯಿ ಶಕ್ತಿಪೀಠ ಅಂತ ಬಂದಾಗ ಅದು ಮೊದಲ ಸ್ಥಾನ ನಿಂತ್ಕೊಳ್ಳುತ್ತೆ. ಹೇಗೆ ಜ್ಯೋತಿರ್ಲಿಂಗ ಅಂತ ಬಂದಾಗ ನಾವು ಯಾವತ್ತೂ ಕೂಡ ಏನು ಕಾಶಿ ವಿಶ್ವನಾಥನ ಬಗ್ಗೆ ನಾವು ಮಾತಾಡ್ತೀವಿ, ಆ ಜ್ಯೋತಿರ್ಲಿಂಗ ಬಗ್ಗೆ ಹೇಗೆ ಮಾತಾಡ್ತೀವಿ, ಹಾಗೆ ಈ ಶಕ್ತಿಪೀಠ ಅಂತ ಬಂದಾಗ ತಾಯಿಯ ದೇವಸ್ಥಾನ ಅಂತ ಬಂದಾಗ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನ ತುಂಬಾ ಪವರ್ಫುಲ್ ಇರುವಂತಹ ಶಕ್ತಿಪೀಠ. ಸೊ ಅಲ್ಲಿಗೆ ಈಕೆ ಹೋಗಿ ಬಂದಿರೋದು. ಒಂದಷ್ಟು ಏನು ಆ ಪವರ್ ಅಂದ್ರೆ ಬಿಡ್ಸ್ಕೊಬರಕ್ಕೆ ಏನಾದ್ರು ಈ ತಾಯಿ ಕಡೆಯಿಂದ ಅಥವಾ ದೇವರು ಏನಾದ್ರು